ಮೌರ್ಯಗೆ ನಾವು ಮಮ್ಮ ಹೊಟ್ಟೆಯಲ್ಲಿ ಪಾಪು ಇದೆ ಅಂತ ಹೇಳ್ಕೊಟ್ಟು ಅವನೇ ಬಂದು ಇಂಟ್ರ್ಯಾಕ್ಟ್ ಮಾಡ್ತಿರ್ತಾನೆ. ಪಾಪು ಅಂತ ಮಾತಾಡಿಸ್ತಿರ್ತಾನೆ. ಅದೊಂಥರ ಖುಷಿಯಾಗುತ್ತೆ ನೋಡೋದಕ್ಕೆ. ಅವ್ನಿಗಿನ್ನೂ ಕಂಪ್ಲೀಟಾಗಿ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಅವನು ಟ್ರೈ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಆದಷ್ಟು ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ಕೊಡ್ತಿರ್ತೀವಿ, ಅವನು ಅದನ್ನು ಟ್ರೈ ಮಾಡ್ತಿರ್ತಾನೆ. ಆದರೂ ಇನ್ನೂ ಚಿಕ್ಕ ಮಕ್ಕಳೆಲ್ಲ ಒಂದೊಂದು ಸರ್ತಿ ರಫ್ ಆಗಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇವತ್ತು ಬೇಗನೆ ಎದ್ಬಿಟ್ಟಿದ್ದೆ. 4 ಗಂಟೆಗೆ ಎಚ್ಚರಿಕೆ ಆಗಿತ್ತು. ಎದ್ದು ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಆಮೇಲೆ ಮೌರ್ಯ ಎದ್ಮೇಲೆ ಅವನಿಗೆ ಹಾಲು ಕೊಟ್ಟು ನಾನು ಟೀ ಕುಡಿದು ಚಪಾತಿ ಮಾಡೋಣ ಅಂತ ಬಂದೆ. ಆಗ ಮೌರ್ಯ ಅವನ ಪಾಡಿಗೆ ಅವನು ಆಟಾಡ್ಕೋತಾ ಇದ್ದ. ಈ ಪ್ರೆಗ್ನೆನ್ಸಿನ ನಾವು ಪ್ಲ್ಯಾನ್ ಮಾಡಿದ್ದಲ್ಲ, ಇದು ಗಿಫ್ಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಒಂಥರ ಖುಷಿ ಇದೆ ನಮಗೆ. ಒಂದೊಂದು ಸರ್ತಿ ತುಂಬ ಸುಸ್ತಾಗುತ್ತೆ, ಓವರ್ವೆಲ್ಮ್ ಫೀಲ್ ಆಗುತ್ತೆ. ಬಟ್ ಹೇಗೆ ಸ್ಲೋ ಡೌನ್ ಮಾಡ್ಕೊಂಡು ಹೋಗೋದು ಅಂತ ಕಲ್ತ್ಕೋತಾ ಇದ್ದೀನಿ. ಆದ್ರೂ ಒಂದೊಂದು ಸರ್ತಿ ಮೌರ್ಯ ಬೇರೆ ತುಂಬ ತರಲೆ, ಅವನ್ನ ಹ್ಯಾಂಡಲ್ ಮಾಡಿಕೊಂಡು ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಒಂದೊಂದು ಸರ್ತಿ. ಬಟ್ ವಿಶ್ವನ್ ಸಪೋರ್ಟ್ ತುಂಬಾ ಇದೆ, ಹಾಗಾಗಿ ಅಷ್ಟು ಕಷ್ಟ ಅನ್ನಿಸ್ತಿಲ್ಲ.